ನೊಂದ ಮನಸ್ಸಿಗೆ ದೇವರು ತನ್ನ ಶ್ರೇಷ್ಠ ಪ್ರೀತಿಯನ್ನು ತಿಳಿಪಡಿಸಲು ಮಾನವ ಪ್ರೀತಿಯ ಚಿತ್ರಣದ ರೂಪಕವನ್ನು ಉಪಯೋಗಿಸ್ತಾನೆ. ನೀವು ಇದನ್ನು ತಿಳಿದಿದ್ದೀರಾ? ಪ್ರೀತಿಯುಳ್ಳ ವೀಕ್ಷಕರೇ, ದೇವರ ವಾಕ್ಯಗಳ ಅಧ್ಯಯನಕ್ಕೆ ಸೇರಿ ಬಂದಿರುವ ನಿಮ್ಮೆಲ್ಲರಿಗೂ ತುಂಬ ಹೃದಯದ ವಂದನೆಗಳು. ಹಿಂದಿನಿಂದ ನಾವು ಅರಸನಾದ ಸೊಲೊಮೋನನು ಬರೆದ ಪರಮಗೀತ ಪುಸ್ತಕದ ಅಧ್ಯಯನವನ್ನು ಪ್ರಾರಂಭಿಸಲಿದ್ದೇವೆ. ದೇವರಾತ್ಮ ಬಲವನ್ನು ಬೇಡಿಕೊಂಡು ದೇವರ ವಾಕ್ಯ ಅಧ್ಯಯನದಲ್ಲಿ ನಾವು ಮುಂದುವರಿಯುವಾಗ ಪರಮಗೀತ ಪುಸ್ತಕ ಒಂದು ಕಥೆಯಲ್ಲ, ಗೀತೆಯಾಗಿದೆ. ದೇವರ ಪ್ರೀತಿಯ ಅಮೂಲ್ಯ ಪುಸ್ತಕವೊಂದು ಕರೆಯಲ್ಪಟ್ಟಿದೆ ಎಂಬ ಸತ್ಯವನ್ನು ತಿಳಿದುಕೊಳ್ಳೋಣ. ಬನ್ನಿರಿ, ಈಗ ನಾವು ಪ್ರಾರ್ಥನಾಪೂರ್ವಕವಾಗಿ ಅಧ್ಯಯನವನ್ನು ಪ್ರಾರಂಭಿಸೋಣ. ನಿನ್ನ ವಾಕ್ಯವು ನನ್ನ ಕಾಲಿಗೆ ದೀಪವೂ ನನ್ನ ದಾರಿಗೆ ಬೆಳಕೂ ಆಗಿದೆ. ಕೀರ್ತನೆ 119, 105ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ತಿರುಗೊಂದು ಹೊಸ ಪುಸ್ತಕದ ಅಧ್ಯಯನಕ್ಕೆ ನಾವು ಬಂದಿದ್ದೇವೆ. ಪ್ರಿಯರೇ, ಪರಮಗೀತ ಎಂಬ ಪುಸ್ತಕವನ್ನು ನಾವು ಇವತ್ತು ಧ್ಯಾನ ಮಾಡಲಿಕ್ಕಿದ್ದೇವೆ. ಆದ್ದರಿಂದ ದೇವರ ಆತ್ಮನ ಬಲವನ್ನು ಬೇಡಿಕೊಳ್ಳೋಣ. ದೇವರು ತಾನೇ ನಮ್ಮ ಜೊತೆ ಇದ್ದುಕೊಂಡು ಈ ಅಧ್ಯಯನದಲ್ಲಿ ಮುನ್ನಡೆಸಲಿ ಮತ್ತು ಸತ್ಯಗಳನ್ನು ತಿಳಿಯಪಡಿಸಲಿ, ಅದನ್ನು ನಮ್ಮದಾಗಿ ಮಾಡಿಕೊಂಡು ಜೀವಿಸುವುದಕ್ಕೆ ಸಹಾಯ ಮಾಡಲಿ ಎಂಬುದಾಗಿ ಬೇಡುತ್ತಾ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸುವಾಗ ಪರಮಗೀತ ಪುಸ್ತಕದ ಮುನ್ನುಡಿಯನ್ನು ನೋಡೋಣ. ಪ್ರಿಯರೇ, ಇದನ್ನು ಬರೆದವನು ಸೊಲೊಮೋನನೇ ಎಂದು ಈ ಪುಸ್ತಕದ ಮೊದಲನೇ ವಚನದಲ್ಲಿ ಹೀಗೆ ತಿಳಿಸಿದೆ. ಅದೇನೆಂದರೆ, ಪರಮಗೀತವು ಸೊಲೊಮೋನನು ರಚಿಸಿದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಪುಸ್ತಕ ಒಂದು ಕಥೆಯಲ್ಲ, ಅದು ಒಂದು ಗೀತವಾಗಿದೆ. 1ನೇ ಅರಸುಗಳು 4ನೇ ಅಧ್ಯಾಯ 32ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ಸೊಲೊಮೋನನ ಜ್ಞಾನೋಕ್ತಿಗಳು 3,000, ಗೀತಗಳು 1,005 ಎಂಬುದಾಗಿ. ಪ್ರಿಯರೇ, ಸೊಲೊಮೋನನು 3,000 ಜ್ಞಾನೋಕ್ತಿಗಳನ್ನು ಬರೆದಿದ್ದಾನೆ. ಆದರೆ ನಾವು ಜ್ಞಾನೋಕ್ತಿ ಪುಸ್ತಕದ ಎಲ್ಲ ಜ್ಞಾನೋಕ್ತಿಗಳನ್ನು, ಪ್ರಸಂಗಿ ಪುಸ್ತಕದ ಮಾತುಗಳನ್ನು ಸೇರಿಸಿದರೂ ಅವುಗಳ ಸಂಖ್ಯೆ 3,000ವಾಗುವುದಿಲ್ಲ. ಸೊಲೊಮೋನನು ಬರೆದದ್ದರಲ್ಲಿ ನಮಗೆ ದೊರಕಿರುವುದು ಸ್ವಲ್ಪ ಮಾತ್ರ. ಆದರೆ ನಮಗೆ ದೊರಕಿರುವುಗಳ ಕುರಿತಾಗಿ ನಾವು 2 ಸಂಗತಿಗಳನ್ನು ಹೇಳಬಹುದು. ಒಂದನೆಯದಾಗಿ, ಅವನು ಬರೆದಿದ್ದದರಲ್ಲಿ ಅತ್ಯುತ್ತಮವಾದದ್ದು ನಮಗೆ ದೊರೆತಿದೆ. ಎರಡನೇದಾಗಿ, ಪವಿತ್ರಾತ್ಮನು ನಮಗೆ ದೊರೆಯಬೇಕೆಂದು ನೆನೆಸಿದ್ದು ನಮಗೆ ದೊರೆತಿದೆ. ಕರ್ತನಲ್ಲಿ ಪ್ರಿಯರೇ, ಅವನು ಬರೆದ ಗೀತೆಗಳು 1,005 ಎಂದು ಹೇಳಿದೆ. ಅದನ್ನು ಯೋಚಿಸಿರಿ, 1,000ಕ್ಕಿಂತಲೂ ಹೆಚ್ಚು ಗೀತೆಗಳು. ಅವನು ನಿಜವಾಗಿಯೂ ಶ್ರೇಷ್ಠ ಸಂಗೀತ ರಚಕನು. ಅವನು ನಿಜವಾಗಿಯೂ ಬಹುಮಾನಕ್ಕೆ ಯೋಗ್ಯನು. ಅವನು 1,005 ಗೀತಗಳನ್ನು ಬರೆದಿದ್ದಾನೆಂದು ಸತ್ಯವೇದವು ನಿಖರವಾಗಿ ತಿಳಿಸುತ್ತದೆ. ಅದು ಕೇವಲ ಅಂದಾಜಿನ ಒಂದು ಸಂಖ್ಯೆಯಲ್ಲ. ಒಂದು ವೇಳೆ ನಮಗೋಸ್ಕರ 5 ಗೀತೆಗಳು ಮಾತ್ರ ಉಳಿಸಲ್ಪಟ್ಟಿದೆಯೋ? ಸೊಲೊಮೋನನ ಸಂಗೀತಗಳಲ್ಲಿ ಹೆಚ್ಚಿನವು ನಮಗೆ ದೊರೆತಿಲ್ಲ ಮತ್ತು ನಾವು ಈ ಪುಸ್ತಕವನ್ನು ಒಂದು ಗೀತ ಎಂದಷ್ಟೇ ಹೇಳುತ್ತೇವೆ. ಪರಮಗೀತ ಪುಸ್ತಕವನ್ನು ಸ್ತೋತ್ರ ಗೀತೆಗಳ ಪುಸ್ತಕವೆಂದೂ ಕರೆಯುತ್ತೇವೆ. ಸ್ತುತಿಗೀತೆ ಎಂದರೆ ಚಿಕ್ಕ ಗೀತೆ ಎಂದರ್ಥ. ಈ ಪುಸ್ತಕದಲ್ಲಿ ಇಂತಹ ಅನೇಕ ಗೀತೆಗಳಿವೆ. ಎಷ್ಟು ಗೀತೆಗಳಿವೆ ಎನ್ನುವುದರ ಕುರಿತು ವಾಗ್ವಾದಗಳಿವೆ. ಹಳೆಯ ಅಭಿಪ್ರಾಯವೆಂದರೆ ಇದರಲ್ಲಿ 5 ಗೀತೆಗಳಿವೆ ಎಂದು, ಮತ್ತು ಅದನ್ನು ನಾನು ಒಪ್ಪುತ್ತೇನೆ. ಆದರೆ ಹೊಸ ಸ್ನೋಫೀಲ್ಡ್ ಬೈಬಲಿನ ಪ್ರಕಾರ ಅದರಲ್ಲಿ 13 ಗೀತೆಗಳಿವೆ. ಅದು ಒಳ್ಳೆ ಸತ್ಯವೇದವಾಗಿದೆ. ಆದರೆ ನಾನು ಹಳೆಯ 5 ಗೀತೆಗಳ ಪ್ರಸ್ತಾಪಕ್ಕೆ ಅಂಟಿಕೊಳ್ಳುತ್ತೇನೆ. ಅವನಿಗೆ ಪ್ರಾಣಪ್ರಿಯನು ಎಂದು, ಆಕೆಗೆ ಪ್ರಿಯ ಎಂದೂ ಹೆಸರಿರುತ್ತದೆ. ಎನ್ನಿನಿಯನು ನನ್ನವನೇ, ನಾನು ಅವನವಳೇ. ನೆಲದಾವರೆಗಳ ಮಧ್ಯದಲ್ಲಿ ಮಂದೆಯನ್ನು ಮೇಯಿಸುವನಾಗಿದ್ದೇನೆ. ಪರಮಗೀತ 6ನೇ ಅಧ್ಯಾಯ 3ನೇ ವಚನದಲ್ಲಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಜಲದ ರಾಶಿಗಳು ಪ್ರೀತಿಯನ್ನು ನಂದಿಸಲಾರವು. ಪ್ರವಾಹಗಳಿಗೂ ಅದನ್ನು ಮುಳುಗಿಸಲು ಶಕ್ತಿಯಿಲ್ಲ. ಒಬ್ಬನು ತನ್ನ ಮನೆ ಮಾರನ್ನೆಲ್ಲ ಕೊಟ್ಟು ಪ್ರೀತಿಯನ್ನು ಪಡೆಯಲು ಯತ್ನಿಸಿದರೆ ಕೇವಲ ತಿರಸ್ಕಾರಕ್ಕೆ ಗುರಿಯಾಗುವನು. ಪರಮಗೀತ 8ನೇ ಅಧ್ಯಾಯ
7ನೇ ವಚನವನ್ನು ಗಮನಿಸಿರಿ. ಪ್ರಿಯರೇ, ಪರಮಗೀತವು ಅಲಂಕಾರಿಕ ಗೀತೆಯಾಗಿದೆ. ಅದರ ಅರ್ಥ ವಿವರಣೆಯು ಪ್ರೇರಣೆಯಲ್ಲ, ಕಷ್ಟಕರವಾದದ್ದು. ಇದು ಸತ್ಯವೇದದಲ್ಲಿ ಸೇರಿಸಲ್ಪಡಬಾರದಿತ್ತು ಎಂದು ಹೇಳುವವರಿದ್ದಾರೆ. ಆದರೆ ಅದು ಈ ಪವಿತ್ರ ಗ್ರಂಥದಲ್ಲಿ ಸೇರ್ಪಡೆಯಾಗಿದೆ. ಈ ಪುಸ್ತಕವು ಸತ್ಯವೇದದ ತುಂಬ ಅಲಕ್ಷಿಸಲ್ಪಟ್ಟ ಪುಸ್ತಕವಾಗಿದೆ. ಸತ್ಯವೇದವನ್ನು ಮೊದಲ ಬಾರಿಗೆ ಓದುವವನು ಈ ಪುಸ್ತಕಕ್ಕೆ ಬರುವಾಗ ಗಲಿಬಿಲಿಗೊಳಗಾಗುತ್ತಾನೆ. ಪ್ರಾಕೃತ ಮನುಷ್ಯನು ಅದನ್ನು ತಪ್ಪಾಗಿ ತಿಳುಕೊಂಡು ತಪ್ಪಾಗಿ ಅರ್ಥೈಸುತ್ತಾನೆ. ಅದನ್ನು ಅರ್ಥ ಮಾಡಿಕೊಳ್ಳಲಾರದವರು ತುಂಬ ತಪ್ಪಾಗಿ ಅದನ್ನು ಉಪಯೋಗಿಸಿದ್ದಾರೆ. ಪೌಲನ ಕೆಲವು ಪತ್ರಿಕೆಗಳು ಅರ್ಥವಾಗದಾಗ ಪೇತ್ರನು ಬರೆಯುತ್ತಾನೆ, ಅವನು ತನ್ನ ಎಲ್ಲ ಪತ್ರಿಕೆಗಳಲ್ಲಿಯೂ ಈ ವಿಷಯಗಳನ್ನು ಕುರಿತು ಬರೆಯುವಾಗ ಹೀಗೆ ಬೋಧಿಸಿದ್ದಾನೆ. ಆ ಪತ್ರಿಕೆಗಳಲ್ಲಿರುವ ಕೆಲವು ಮಾತುಗಳು ತಿಳಿಯುವುದಕ್ಕೆ ಕಷ್ಟವಾಗಿವೆ. ವಿದ್ಯಾಹೀನರು, ಚಪಲಚಿತ್ತರು ಹೇಗೆ ನಮಗಿರುವ ಮಿಕ್ಕಾದ ಗ್ರಂಥಗಳಿಗೆ ತಪ್ಪಾದ ಅರ್ಥ ಮಾಡಿಕೊಂಡಿದ್ದಾರೋ ಹಾಗೆಯೇ ಇವುಗಳಿಗೂ ತಪ್ಪಾದ ಅರ್ಥ ಮಾಡಿಕೊಂಡು ತಮಗೆ ನಾಶನವನ್ನುಂಟು ಮಾಡಿಕೊಳ್ಳುತ್ತಾರೆ. ಪೇತ್ರನು ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಇದು ಪರಮಗೀತದ ವಿಚಾರದಲ್ಲೂ ಸತ್ಯವಾಗಿದೆ ಎಂದು ನಾನು ನೆನೆಸುತ್ತೇನೆ. ಓರಿಚೇನ್ ಹಾಗೂ ಜೆರೋಮ್ ರವರ ಪ್ರಕಾರ ಯಹೂದ್ಯರು ತಮ್ಮ ಯೌವನಸ್ಥರಿಗೆ 30 ವರ್ಷಗಳಾಗುವವರೆಗೆ ಈ ಪುಸ್ತಕವನ್ನು ಓದಲು ಬಿಡುತ್ತಿರಲಿಲ್ಲ. ಯಾಕಂದರೆ ಈ ಪುಸ್ತಕದಲ್ಲಿ ಲೈಂಗಿಕವಾದ ಮನೋಕಾಮನೆಯ ಕೀಳುಮಟ್ಟದ ಸಂಗತಿಗಳು ತಿಳಿಸಲ್ಪಟ್ಟಿವೆ ಎಂದು. ಆದರೆ ಅದಕ್ಕೆ ಬದಲಾಗಿ ಈ ಪುಸ್ತಕದಲ್ಲಿ ದೈಹಿಕ, ಮಾನವ ಸಂಬಂಧವಾದ ವೈವಾಹಿಕ ಪ್ರೀತಿಯ ಕುರಿತಾಗಿ ಹೇಳಲ್ಪಟ್ಟಿದೆ. ವೈರಾಗ್ಯ ಭಾವದ ವಿವಾಹವಾಗುವುದೇ ತಪ್ಪು ಎಂದು ಭಾವಿಸುವವರ ಮತ್ತು ಭೋಗಾಸಕ್ತಿಯುಳ್ಳವರಾಗಿದ್ದು ತಮ್ಮ ದೇಹದ ಆಶೆಗಳನ್ನು ಪೂರೈಸುವುದೇ ಅತಿ ಮುಖ್ಯವಾದದ್ದೆಂದು ನೆನೆಸುವವರ ತಪ್ಪಭಿಪ್ರಾಯಗಳಿಗೆ ಅದು ತಕ್ಕ ಉತ್ತರವನ್ನೀಯುತ್ತದೆ. ಎರಡೂ ಪಂಗಡದವರ ಅಭಿಪ್ರಾಯವು ತಪ್ಪೆಂದು ಈ ಪುಸ್ತಕ ತಿಳಿಸುತ್ತದೆ. ಪ್ರಿಯರೇ, ವೈವಾಹಿಕ ಪ್ರೀತಿಯು ಅದ್ಭುತವಾದದ್ದು, ವಿಶಿಷ್ಟ ಅನುಭವಗಳುಳ್ಳದೆಂದು ಅದು ಸ್ಪಷ್ಟಪಡಿಸುತ್ತದೆ. ಅನೇಕ ಸಲ ಯುವ ಪ್ರಸಂಗಿಗಳು ಪ್ರಾಯ ಪ್ರಬುದ್ಧತೆಗೆ ಬರುವವರೆಗೆ ಪರಮಗೀತ ಪುಸ್ತಕವನ್ನು ಉಪಯೋಗಿಸಬಾರದೆಂದು ಹೇಳಲಾಗುತ್ತದೆ. ಒಬ್ಬ ನಿವೃತ್ತ ಸಭಾಪಾಲಕರು, ನಾನು 60 ವರ್ಷದವನಾಗುವವರೆಗೆ ಅದರ ಮೇಲೆ ಪ್ರಸಂಗ ಮಾಡಬಾರದೆಂದು ಹೇಳಿದ್ದಾರೆ. ಆದರೆ ನಾನೇನು ಮಾಡಿದೆ ಗೊತ್ತೇ? ಆಗಲೇ ಅದರ ಕುರಿತು ಪ್ರಸಂಗ ಮಾಡಲು ತೊಡಗಿದೆ. ಈಗ ನಾನು 60 ವರ್ಷ ಪ್ರಾಯಕ್ಕೆ ಹತ್ತಿರವಾಗಿದ್ದೇನೆ. ಆದ್ದರಿಂದ ಈಗ ಖಂಡಿತವಾಗಿ ಅದರ ಮೇಲೆ ಪ್ರಸಂಗ ಮಾಡಬಹುದಾಗಿದೆ. ಈ ಪುಸ್ತಕವು 40 ವರ್ಷಗಳಿಗಿಂತ ಹಿಂದಿಗಿಂತ ಈಗ ಹೆಚ್ಚು ಅರ್ಥ ಕೊಡುತ್ತದೆ. ಇದರಲ್ಲಿನ ವಿವರವಾದ, ನೇರವಾದ, ಸಂಕೋಚವಿಲ್ಲದ ಮಾತುಗಳು ಕರ್ತನಾದ ಯೇಸುವಿನೊಂದಿಗಿನ ನಮ್ಮ ಸಂಬಂಧದ ಅದ್ಭುತವಾದ ಮಹಿಮೆಯುಳ್ಳ ಸೂಚಕವಾಗಿರುತ್ತದೆ. ಪ್ರಿಯರೇ, ಕ್ರಿಸ್ತನ ಬಳಿಗೆ ನಮ್ಮನ್ನು ಸೆಳೆಯುವ, ವೈಯಕ್ತಿಕವಾಗಿ ಮಾತನಾಡುವ ಬೇರಾವ ಪುಸ್ತಕವೂ ಸತ್ಯವೇದದಲ್ಲಿಲ್ಲ. ಈ ಪರಮಗೀತ ಪುಸ್ತಕವನ್ನು ಆ ಕಾಲದ ಪಾರಸೀಯ ಕಾವ್ಯಗಳೊಂದಿಗೆ ಹೋಲಿಸುವುದಾದರೆ ಪರಮಗೀತ ಪುಸ್ತಕವು ಮೃದುವಾದದ್ದು, ಹಿತವಾದ ಭಾಷೆಯದ್ದು ಆಗಿ ಕಂಡುಬರುತ್ತದೆ. ಆದರೆ ಪಾರಸೀಯ ಕಾವ್ಯವನ್ನು ಓದುವಾಗ ಹಿಂದಿನ ಆಧುನಿಕ ಅಸಹ್ಯ ಭಾಷೆಯ ಪುಸ್ತಕವನ್ನು ಓದಿದಂತಾಗುತ್ತದೆ. ಕರ್ತನಲ್ಲಿ ಪ್ರಿಯರೇ, ವ್ಯತ್ಯಾಸ ಗುರುತಿಸುವಂತೆ ಪರಮಗೀತ ಪುಸ್ತಕವನ್ನು ಯಹೂದ್ಯರು ಗ್ರಂಥಗಳಲ್ಲಿ ಅತೀ ಪರಿಶುದ್ಧವಾದದೆಂದು ಕರೆದರು. ಆದ್ದರಿಂದ ಇದನ್ನು ಓದುವುದಕ್ಕೆ ಎಲ್ಲರಿಗೂ ಅಪ್ಪಣೆಯಿರಲಿಲ್ಲ. ಇದು ಮಹೋನ್ನತ ದೇವರ ರಹಸ್ಯ ವಾಸಸ್ಥಳವಾಗಿರುತ್ತದೆ. ನಾನು ಈ ಪುಸ್ತಕದ ವಿವರಣೆಗೆ ಹಿಂದೆಗೆಯುವುದಕ್ಕೆ ಇದು ಒಂದು ಕಾರಣವಾಗಿದೆ. ಅವಿಶ್ವಾಸಿಗಳು, ಪ್ರಾಕೃತ ಕ್ರೈಸ್ತರು ಇದನ್ನು ತಪ್ಪಾಗಿ ಉಪಯೋಗಿಸುತ್ತಾರೆ. ಆದರೆ ನೀನು ಕರ್ತನ ಜೊತೆಯಲ್ಲಿ ಜೀವಿಸುವವನಾದರೆ, ಕರ್ತನಾದ ಯೇಸು ನಿನಗೆ ಅಮೂಲ್ಯನಾಗಿರುವುದಾದರೆ, ನೀನು ಆತನನ್ನು ಪ್ರೀತಿಸುವುದಾದರೆ ಈ ಚಿಕ್ಕ ಪುಸ್ತಕವು ನಿನಗೆ ಅತಿ ಅಮೂಲ್ಯವಾದದ್ದಾಗಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಪರಮಗೀತವು ಕಾವ್ಯಮಯವೂ ಪ್ರಾಯೋಗಿಕವೂ ಆದದ್ದಾಗಿದೆ. ಇದರಲ್ಲಿ ದೇವರು ತನ್ನ ಜನರೊಂದಿಗೆ ಕಾವ್ಯ ಗೀತೆಗಳೊಂದಿಗೆ ಮಾತನಾಡಿ ಒಂದು ಕಥೆಯನ್ನು ತಿಳಿಸುತ್ತಾನೆ. ಈ ಪುಸ್ತಕದ ಅಧ್ಯಯನಕ್ಕೆ ನಾವು ಬರುವಾಗ ನಮ್ಮ ಆತ್ಮೀಕ ಪಾದರಕ್ಷೆಗಳನ್ನು ತೆಗೆದಿಟ್ಟು ಬರಬೇಕು. ಯಾಕಂದರೆ
ನಾವು ಪರಿಶುದ್ಧ ಸ್ಥಳದಲ್ಲಿದ್ದೇವೆ. ಪರಮಗೀತವು ಜೋಕಿಯಾಗಿ ನೋಡಿಕೊಳ್ಳಬೇಕಾದ ನಾಜೂಕು ಹೂವಿನಂತಿದೆ. ಪ್ರೀತಿಯುಳ್ಳ ದೇವಜನರೇ, ಈ ಪುಸ್ತಕದಲ್ಲಿ ಪ್ರಾಮುಖ್ಯವಾದ 4 ಅರ್ಥಗಳು ತಿಳಿಸಲ್ಪಟ್ಟಿವೆ. ಅದರಲ್ಲಿ ಮೊದಲನೆಯದು, ಪರಮಗೀತವು ವೈವಾಹಿಕ ಪ್ರೀತಿಯ ಶ್ರೇಷ್ಠತೆಯನ್ನು ಎತ್ತಿ ತೋರಿಸುತ್ತದೆ. ಮದುವೆಯ ಸಂಬಂಧದ ಪವಿತ್ರತೆಯನ್ನು ತಿಳಿಸುತ್ತಾ ವಿವಾಹವು ದೇವರು ಕೊಟ್ಟ ಒಂದು ಸಂಬಂಧವಾಗಿದೆ ಎಂದು ಪ್ರಕಟಿಸುತ್ತದೆ. ನಿಜವಾದ ಪ್ರೀತಿ ಎಂದರೇನೆಂಬುದನ್ನು ಈ ಚಿಕ್ಕ ಪುಸ್ತಕವು ತಿಳಿಸುತ್ತದೆ. ಅದು ತೃಪ್ತಿ ಹೊಂದಿದ ಪತಿಯ ಹೃದಯವನ್ನು, ಪತಿಗೆ ನಂಬಿಗಸ್ತಳಾದ ಸತಿಯ ಹೃದಯವನ್ನು ತೆರೆದಿಡುತ್ತದೆಂದು ಯಹೂದ್ಯರು ಬೋಧಿಸಿದರು. ಪ್ರಿಯರೇ, ಈ ದಿನಗಳಲ್ಲಿ ಲೈಂಗಿಕ ಸ್ವಾತಂತ್ರ್ಯದ ಕುರಿತಾಗಿ ನಾವು ತುಂಬ ಕೇಳುತ್ತೇವೆ. ಅದು ಒಳ್ಳೆಯದೆಂದು ಅನೇಕರು ಭಾವಿಸುತ್ತಾರೆ. ಮುಕ್ತ ಪ್ರೀತಿಯಲ್ಲಿ ನಂಬಿಕೆ ಇರಿಸಿದ್ದ ಒಬ್ಬ ಯೌವನಸ್ಥನು ನನಗೆ ಹೇಳಿದ, ಇಂತಹ ಜೀವಿತ ಪ್ರಾಣಿಗಳ ಜೀವಿತದಂತೆ ಎಂದು ನಾನು ಕಂಡುಕೊಂಡಿದ್ದೇನೆ ಎಂಬುದಾಗಿ. ಅವನು ಹೇಳಿದ, ಅನೇಕ ವರ್ಷಗಳವರೆಗೆ ನಾನು ಒಂದು ಪ್ರಾಣಿಯಂತೆ ಜೀವಿಸಿದೆ. ನಿಜವಾಗಿ ಹೇಳಬೇಕೆಂದರೆ ನಮ್ಮ ಗುಂಪಿನವರಿಗೆ ಲೈಂಗಿಕ ಕ್ರಿಯೆ ಎಂದರೆ ಒಂದು ಪ್ರಾಣಿಗೆ ಆ ಕ್ರಿಯೆ ನೆನೆಸಿದಂತೆ. ಈಗಿನ ಯುವ ಜನಾಂಗ ಲೈಂಗಿಕತೆಗೆ ಮಾರು ಹೋಗಿದ್ದಾರೆ. ಅವರ ಜೀವನ ವಿಧಾನವೇ ಲೈಂಗಿಕತೆಯ ಪ್ರದರ್ಶನವಾಗಿರುತ್ತದೆ. ಆದರೆ ಅವರಿಗೆ ಅದರ ಕುರಿತು ಜ್ಞಾನ ಏನೇನೂ ಇಲ್ಲವೆಂದು ನಾನು ನೆನೆಸುತ್ತೇನೆ. ಅವರಿಗಿರುವ ಜ್ಞಾನ ಒಂದು ಪ್ರಾಣಿಗಿರುವಷ್ಟೇ ಆಗಿರುತ್ತದೆ. ಅವರಿಗೆ ತಿಳಿದಿರುವಷ್ಟು ಒಂದು ಬೀದಿ ನಾಯಿಗೂ ತಿಳಿದಿರುತ್ತದೆ. ಅವರ ಜೀವಿತದಲ್ಲಿ ಏನೋ ಕೊರತೆ, ಏನೋ ಒಂದು ಶೂನ್ಯತೆ ಇರುತ್ತದೆ. ಕರ್ತನಲ್ಲಿ ಪ್ರಿಯರೇ, ಈ ಸಂತತಿಗೆ ಲೈಂಗಿಕತೆ ಕುರಿತು ತುಂಬ ಅನುಭವ ಇರಬಹುದು, ಆದರೆ ಪ್ರೀತಿಯ ಕುರಿತ ಜ್ಞಾನ ಬರೇ ಕಡಿಮೆ. ಅವರಿಗೆ ಹಾಲಿವುಡ್ನ ಪ್ರೀತಿಯ ಕುರಿತಾಗಿ ಗೊತ್ತಿದೆ. ಪ್ರಿಯರೇ, ಒಬ್ಬ ತಂದೆ ತನ್ನ ಮಗನೊಂದಿಗೆ ಲೈಂಗಿಕ ವಿಚಾರಗಳ ಕುರಿತಾಗಿ ಮಾತನಾಡಬೇಕೆಂದಿದ್ದನು. ಅವನು ಸುತ್ತಿ ಬಳಸಿ ಮಾತನಾಡುತ್ತಾ ಕೊನೆಗೆ ಹೇಳಿದ, ಮಗನೇ, ನಾನು ನಿನ್ನ ಸಂಗಡ ಜೀವನದ ಕೆಲವು ಸತ್ಯಗಳ ಕುರಿತು ಮಾತನಾಡಬೇಕೆಂದಿದ್ದೇನೆ ಎಂದು. ಆಗ ಹುಡುಗ ಹೇಳಿದ, ಆಯಿತು ಅಪ್ಪ, ನಿನಗೆ ಏನು ತಿಳಿಯಬೇಕೆಂದಿದೆ ಎಂದು ಕೇಳಿದ. ಪ್ರಿಯರೇ, ಹುಡುಗನಿಗೆ ಲೈಂಗಿಕತೆಯ ಕುರಿತು ಮೇಲೆ ಸ್ವಲ್ಪ ತಿಳಿದಿತ್ತು. ಆದ್ದರಿಂದ ತನಗೆ ತನ್ನ ತಂದೆಗಿಂತ ಹೆಚ್ಚು ತಿಳಿದಿದೆ ಎಂದು ಅವನು ಅಂದುಕೊಂಡಿದ್ದ. ಸಿನಿಮಾದ ಪ್ರಸಿದ್ಧ ತಾರೆಯೊಬ್ಬಳಿದ್ದಳು. ಆಕೆಗೆ 5 ಮಂದಿ ಗಂಡಂದಿರಿದ್ದರು. ಆಕೆಗೆ ಲೈಂಗಿಕತೆಯ ಕುರಿತಾಗಿ ತಿಳಿದಿತ್ತು, ಆದರೆ ನಿಜವಾದ ಪ್ರೀತಿಯ ಕುರಿತು ತಿಳಿದಿರಲಿಲ್ಲ. ಕೊನೆಗೆ ಆಕೆ ಆತ್ಮಹತ್ಯೆ ಮಾಡಿಕೊಂಡಳು. ನಮ್ಮ ಆಧುನಿಕ ಕಾದಂಬರಿ ನಾಟಕಗಳನ್ನು ಓದುವುದು ಪ್ಯಾರಿಸಿನ ಒಳಚರಂಡಿಯಲ್ಲಿ ಪ್ರಯಾಣ ಮಾಡಿದ ಹಾಗೆಯೇ ಸರಿ. ಈಗಿನ ಜನರ ತಿಳುವಳಿಕೆಗೂ ಪರಮಗೀತದಲ್ಲಿ ತಿಳಿಸಿದ ವೈವಾಹಿಕ ಪ್ರೀತಿಗೂ ತುಂಬ ವ್ಯತ್ಯಾಸವಿದೆ. ಪ್ರೀತಿಯುಳ್ಳ ದೇವಜನರೇ, ಈ ಪುಸ್ತಕದ ಪ್ರಾಮುಖ್ಯವಾದ 2ನೇ ವಿಚಾರವನ್ನು ನೋಡುವಾಗ, ಈ ಚಿಕ್ಕ ಪುಸ್ತಕದಲ್ಲಿ ಇಸ್ರಾಯೇಲ್ಯರ ಕಡೆಗೆ ಯೆಹೋವನಿಗಿರುವ ಪ್ರೀತಿಯನ್ನು ತಿಳಿಸಿರುತ್ತದೆ. ಈ ಪುಸ್ತಕದಲ್ಲಿ ಮಾತ್ರ ಯೋಚನೆ ತಿಳಿಸಿರುವುದಲ್ಲ, ಪ್ರವಾದಿಗಳು ಇಸ್ರಾಯೇಲನ್ನು ಯೆಹೋವನ ಪತ್ನಿ ಎಂದು ಚಿತ್ರಿಸಿದ್ದಾರೆ. ಓಶೇಯನು ಈ ಕುರಿತು ತಿಳಿಸಿದ್ದಾನೆ. ಇಸ್ರಾಯೇಲಿನ ವಿಗ್ರಹಾರಾಧನೆಯನ್ನು ವೈವಾಹಿಕ ಜೀವಿತದ ದ್ರೋಹವೆಂದು ಹೇಳಿದ್ದು ಓಶೇಯನ ಪ್ರಕಾರ ಅದು ಲೋಕದಲ್ಲಿನ ಅತೀ ಘೋರ ಪಾಪವಾಗಿರುತ್ತದೆ. ಪ್ರಿಯರೇ, ಶಾಸ್ತ್ರಿಗಳು, ಧಾರ್ಮಿಕ ಗುರುಗಳು ಈ ಪುಸ್ತಕಕ್ಕೆ ಈ 2 ಅರ್ಥ ವಿವರಣೆ ಮಾತ್ರ ಕೊಟ್ಟಿರುತ್ತಾರೆ. ಸಭೆಯು ಅದನ್ನು ಒಪ್ಪಿಕೊಂಡಿದೆ, ಆದರೆ ಸಭೆಯು ಇನ್ನೆರಡು ಅರ್ಥ ವಿವರಣೆಗಳನ್ನು ತೋರಿಸುತ್ತದೆ. ಈ ಪುಸ್ತಕದ 3ನೇ ಪ್ರಾಮುಖ್ಯ ವಿಚಾರವನ್ನು ನೋಡುವಾಗ ಪರಮಗೀತವು ಕ್ರಿಸ್ತನನ್ನು, ಸಭೆಯನ್ನು ಚಿತ್ರಿಸುವಂಥದ್ದಾಗಿದೆ. ಸಭೆಯು ಕ್ರಿಸ್ತನ ಮೊದಲ ಗಿತ್ತಿಯಾಗಿದೆ. ಇದು ಹೊಸ ಒಡಂಬಡಿಕೆಯಲ್ಲಿ ತಿಳಿಸಿರುವ ಸಾಮಾನ್ಯ ಚಿತ್ರಣವಾಗಿದೆ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ, ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯವನ್ನು ನೋಡಿರಿ. ಆದರೆ ಪ್ರಿಯರೇ, ಈ ಪುಸ್ತಕದಲ್ಲಿ ನಮ್ಮ ಮಂದ ಬುದ್ಧಿಗೆ, ಸತ್ತು ಹೋದ ಹೃದಯಕ್ಕೆ, ತಿರುಚಿದ ಪ್ರೀತಿಗಳಿಗೆ, ರೋಗಗ್ರಸ್ತ ಮನಸ್ಸುಗಳಿಗೆ ದೇವರ ಶ್ರೇಷ್ಠ ಪ್ರೀತಿಯನ್ನು ತಿಳಿಯಪಡಿಸಲು ದೇವರು ಮಾನವ ಪ್ರೀತಿಯ ಚಿತ್ರಣದ ರೂಪವನ್ನು ಉಪಯೋಗಿಸುತ್ತಾನೆ. ಆತನಿಗೆ ನಮ್ಮ ಕಡೆಗಿರುವ ಅದ್ಭುತವಾದ ಪ್ರೀತಿಯನ್ನು ನಮಗೆ ಮನವರಿಕೆ ಮಾಡಲು ಮಾನವನ ಪ್ರೀತಿಯ ಅತ್ಯುತ್ತಮ ಮಟ್ಟವನ್ನು ಉಪಯೋಗಿಸುತ್ತಾನೆ. ಪ್ರಿಯಮಿತ್ರನೇ, ನೀನು ಈವರೆಗೆ ತಿಳಿಯದೇ ಇದ್ದ ಯೇಸುವಿನೊಂದಿಗಿನ ಆಶ್ಚರ್ಯಕರವಾದ
ಅದ್ಭುತವಾದ ಸಂಬಂಧಕ್ಕೆ ಈ ಪುಸ್ತಕವು ನಿನ್ನನ್ನು ನಡೆಸುತ್ತದೆ. ಪ್ರಿಯ ಸ್ನೇಹಿತರೆ, ನಮಗೆ ದೇವರ ವಾಕ್ಯದ ಜ್ಞಾನವೂ ಕ್ರಿಸ್ತನೊಂದಿಗಿನ ವೈಯಕ್ತಿಕ ಸಂಬಂಧವೂ ಬೇಕಾಗಿದೆ. ನಮ್ಮಲ್ಲಿ ಇದನ್ನು ಅನುಭವಿಸುವವರು ಬಹಳ ಸ್ವಲ್ಪ ಮಂದಿ ಎಂದು ನನ್ನ ಅಭಿಪ್ರಾಯ. ಕರ್ತನಲ್ಲಿ ಪ್ರಿಯರೇ, ಈ ಪುಸ್ತಕದ ಪ್ರಾಮುಖ್ಯವಾದ 4ನೇ ವಿಚಾರವನ್ನು ನೋಡುವಾಗ ಕ್ರಿಸ್ತನಿಗೂ ವಿಶ್ವಾಸಿಗಳಿಗೂ ಇರುವ ಅನ್ಯೋನ್ಯತೆಯ ಬಂಧವನ್ನು ಈ ಪುಸ್ತಕವು ಚಿತ್ರಿಸುತ್ತದೆ. ವೈಯಕ್ತಿಕ ವ್ಯಕ್ತಿಯ ಕಡೆಗೆ ಕ್ರಿಸ್ತನಿಗಿರುವ ಪ್ರೀತಿ ಹಾಗೂ ಕ್ರಿಸ್ತನೊಂದಿಗೆ ಆತ್ಮದ ಸಂಬಂಧದ ಕುರಿತಾಗಿ ತಿಳಿಸುತ್ತದೆ. ಶತಮಾನಗಳಿಂದಲೂ ಅನೇಕ ಭಕ್ತರು ಈ ಅನುಭವವನ್ನು ಹೊಂದಿರುತ್ತಾರೆ. ಪೌಲನು ಹೇಳುತ್ತಾನೆ, ದೇವರ ಮಗನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನೇ ಒಪ್ಪಿಸಿಕೊಟ್ಟನು ಎಂಬುದಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಸಾಮುವೆಲ್ ರುದರ್ಫೋರ್ಡನು ಒಂದು ರಾತ್ರಿಯಿಡೀ ಪ್ರಾರ್ಥನೆಯಲ್ಲಿ ಕಳೆಯಬಲ್ಲವನಾಗಿದ್ದನು. ಅವರ ಪತ್ನಿಯು ರಾತ್ರಿಯಲ್ಲಿ ಅವರನ್ನು ಕಾಣದೆ ಹುಡುಕಿಕೊಂಡು ಹೋಗುತ್ತಿದ್ದರು. ಚಳಿಯ ರಾತ್ರಿಗಳಲ್ಲಿ ಕೂಡ ಅವರು ಮೊಣಕಾಲೂರಿ ಪ್ರಾರ್ಥಿಸುತ್ತಿದ್ದರು. ಆಕೆ ಅವರ ಕೋಟನ್ನು ತೆಗೆದುಕೊಂಡು ಹೋಗಿ ಅವರ ಮೇಲೆ ಸುತ್ತುತ್ತಿದ್ದರು. ಡ್ವೈಟ್ ಎಲ್ ಮೂಡಿ, ರಾಬರ್ಟ್ ಮೆಕ್ ಕೇಯ್ನಂಥವರು ಕೂಡ ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ನಿಜವಾದ ವೈಯಕ್ತಿಕ ಸಂಬಂಧ ಹೊಂದಿದ್ದರು. ಇದು ಬರೇ ಹೇಳಿಕೆಯಲ್ಲ ಪ್ರಿಯರೇ, ನಿಜವಾದ ಅನುಭವವಾಗಿದೆ. ಅದು ಕ್ರಿಸ್ತನೊಂದಿಗಿನ ವೈಯಕ್ತಿಕ ಸಂಬಂಧವಾಗಿರುತ್ತದೆ. ಆತನು ಎಂಥ ಅದ್ಭುತನು, ಮಹಿಮೆಯುಳ್ಳವನು ಎಂಬುದನ್ನು ಕಂಡುಕೊಳ್ಳುವುದಾಗಿದೆ. ಆತನು ನಮ್ಮನ್ನು ಮೊದಲು ಪ್ರೀತಿಸಿದ್ದರಿಂದ ನಾವು ಆತನನ್ನು ಪ್ರೀತಿಸುತ್ತೇವೆ ಎಂಬ ನೆಲೆಗೆ ನಾವು ಬರಬೇಕಾಗಿದೆ. ಈ ಚಿಕ್ಕ ಪುಸ್ತಕವನ್ನು ತೆರೆಯುವುದೆಂದರೆ ಮರಿಯಳ ಸುಗಂಧ ತೈಲದ ಭರಣಿಯನ್ನು ಒಡೆದಂತೆ ಅದರ ಪರಿಮಳವು ನಮ್ಮ ಜೀವಿತಗಳನ್ನು ತುಂಬಿ ಇತರರಿಗೂ ಹರಡುವಂತಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ದಿನಗಳಲ್ಲಿ ಜನರು ಮೋಸಕ್ಕೊಳಗಾಗಿದ್ದಾರೆ. ಕ್ರೈಸ್ತ ಜೀವಿತ ನಡೆಸುವುದೆಂದರೆ ಒಂದು ಆಟದ ಸಾಮಾನು ಜೋಡಿಸಿದಂತೆ ಎಂದು ಅವರು ನೆನೆಸುತ್ತಾರೆ. ಚಿತ್ರದಲ್ಲಿ ತೋರಿಸಿದಂತೆ ಅದರ ಭಾಗಗಳನ್ನು ಜೋಡಿಸಬಹುದೆಂದು ನೆನೆಸುತ್ತಾರೆ. ಆದರೆ ಅದರಲ್ಲಿನ ಕೆಲವು ಸೂಚನೆಗಳು ನಿಜವಾಗಿ ಬಹು ಕಷ್ಟಕರವಾದವುಗಳು. ನಾನು ನನ್ನ ಮೊಮ್ಮಕ್ಕಳಿಗಾಗಿ ಅಂಥ ಸಾಮಾನುಗಳನ್ನು ಕೊಳ್ಳುತ್ತೇನೆ. ಅವುಗಳಲ್ಲಿ ಕೆಲವನ್ನು ಸರಿಯಾಗಿ ಜೋಡಿಸಬೇಕಾದರೆ ತುಂಬ ಜ್ಞಾನ ಬೇಕಾಗುತ್ತದೆ. ಕ್ರೈಸ್ತ ಜೀವಿತವೆಂದರೆ ಇಷ್ಟು ಸುಲಭವೆಂದು ಕೆಲವರು ನೆನೆಸುತ್ತಾರೆ. ಮನಃಶಾಸ್ತ್ರ, ಸಾಮಾನ್ಯ ಜ್ಞಾನ, ಒಳ್ಳೆಯ ವ್ಯಾಪಾರಿ ಕೌಶಲ್ಯ ಮತ್ತು ಸತ್ಯವೇದದ ಕೆಲವು ವಚನಗಳು ಬಾಯಿಪಾಠ ಬರುತ್ತಿದ್ದರೆ ಕ್ರೈಸ್ತ ಜೀವಿತವನ್ನು ಯಶಸ್ವಿಯಾಗಿ ನಡೆಸಬಹುದೆಂದು ಅವರ ಅಭಿಮತವಾಗಿರುತ್ತದೆ. ಪ್ರಿಯ ಮಿತ್ರರೇ, ಕ್ರಿಸ್ತನೊಂದಿಗೆ ನಮಗೆ ವೈಯಕ್ತಿಕವಾದ ಸಂಬಂಧ ಇರಲೇಬೇಕು. ಆತನಿಗಾಗಿ ನಮ್ಮಲ್ಲಿ ಪ್ರೀತಿಯ ಆಶೆ ಇರಬೇಕು. ಈ ದಿನಗಳಲ್ಲಿ ಪ್ರತಿಷ್ಠಿತ ಕ್ರೈಸ್ತರು ಎಂದು ಹೇಳಿಕೊಳ್ಳುವವರ ಜೀವಿತದಲ್ಲಿನ ತಣ್ಣಗಾದ ಉಗುರುಬೆಚ್ಚಗಿನ ಸ್ಥಿತಿಯಿಂದ ಕರ್ತನು ಸಂತುಷ್ಟನಾಗಿರುವುದಿಲ್ಲ. ಪ್ರತಿಷ್ಠಿತ ಕ್ರೈಸ್ತರೆಂದು ಹೇಳಿಕೊಳ್ಳುವ ಅನೇಕರು ಪೂರಾ ತಣ್ಣಗಾಗಿ ಹೋದವರಾಗಿರುತ್ತಾರೆ. ಕೆಲವರಂತೂ ಒರಟು ಸ್ವಭಾವದವರಾಗಿರುತ್ತಾರೆ. ನಿಜವಾದ ಜೀವವುಳ್ಳ ಕ್ರಿಸ್ತನಿಗಾಗಿ ಬಿಸಿಯಾದ ಪ್ರೀತಿ ತುಂಬಿರುವ ಸ್ವಭಾವ ನಮಗೆ ಬೇಕಾಗಿದೆ. ಪ್ರಿಯರೇ, ಈ ಚಿಕ್ಕ ಪುಸ್ತಕವು ವೈಯಕ್ತಿಕವಾದದ್ದಾಗಿದೆ. ಅದು ರಕ್ಷಣೆ ಹೊಂದದವನಿಗಾಗಿ ಅಲ್ಲ, ಆದರೆ ಅದು ರಕ್ತದಿಂದ ತೊಳೆಯಲ್ಪಟ್ಟ ಕರ್ತನಾದ ಯೇಸು ಕ್ರಿಸ್ತನೊಂದಿಗೆ ವೈಯಕ್ತಿಕ ಸಂಬಂಧ ಹೊಂದಿದವರಿಗಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಈ ಪರಮ ಗೀತದಲ್ಲಿನ ದೃಶ್ಯಗಳು ನಾಟಕೀಯವಾಗಿದ್ದರೂ ಅವು ಒಂದು ಕ್ರಮದಲ್ಲಿ ಹೇಳಲ್ಪಟ್ಟಿಲ್ಲವಾದ್ದರಿಂದ ನಾನು ಪುಸ್ತಕದ ರೂಪುರೇಖೆಯನ್ನು ಕೊಡಲು ಹೋಗುವುದಿಲ್ಲ. ಈ ಚಿಕ್ಕ ಪುಸ್ತಕವು ಸಂವಾದ ರೂಪದಲ್ಲಿದೆ. ಒಬ್ಬನು ಮಾತನಾಡುತ್ತಾನೆ, ಬಳಿಕ ಇನ್ನೊಬ್ಬನು ಉತ್ತರಿಸುತ್ತಾನೆ. ಇಲ್ಲಿ ಕೆಲವು ಪಾತ್ರಗಳಿವೆ. ಯುವತಿಯಾದ ಮದುಮಗಳು ಶೂಲೇಮ್ಯಳು, ಯೆರೂಸಲೇಮಿನ ಕುಮಾರ್ತೆಯರು, ಮದಲಿಂಗನು ಮತ್ತು ಶೂಲೇಮ್ಯಳ ಮನೆಯವರು. ಆ ಮನೆಯವರಲ್ಲಿ ತಂದೆಯಿದ್ದಾನೆ, ಅವನು ಸತ್ತು ಹೋಗಿದ್ದಾನೆ. ತಾಯಿ ಇದ್ದಾಳೆ, 2 ಪುತ್ರಿಯರಿದ್ದಾರೆ ಮತ್ತು 2 ಅಥವಾ ಅದಕ್ಕಿಂತ ಹೆಚ್ಚು ಗಂಡು ಮಕ್ಕಳಿದ್ದಾರೆ. ಪ್ರಿಯರೇ, ಪರಮ ಗೀತದಲ್ಲಿನ ಕಥೆಯ ಒಂದು ಅರ್ಥ ವಿವರಣೆಯು 19ನೇ ಶತಮಾನದ ಜರ್ಮನಿಯ ವಿಚಾರವಾದಿಗಳಿಂದ ಹುಟ್ಟಿಕೊಂಡಿದ್ದಾಗಿದೆ. ಈ ಸಂಘದಿಂದಲೇ ಉದಾರತವಾದವು ಸಭೆಯೊಳಕ್ಕೆ ಹೊಕ್ಕಿತು. ನಿಜವಾಗಿ ನೋಡಿದರೆ ಉದಾರತವಾದವೆಂದರೆ ನಂಬಿಕೆ ಇಲ್ಲದ್ದೇ ಆಗಿದೆ. ಇವರ ಊಹೆಯ ಪ್ರಕಾರ ಸೊಲೊಮೋನನು ಶೂಲೇಮ್ಯಳನ್ನು ಅಪಹರಿಸಿದನು. ಆಕೆ ಮೊದಲು ಅವನ ಜೊತೆ ಹೋಗಲು ಒಪ್ಪಿಕೊಳ್ಳಲಿಲ್ಲ, ಕೊನೆಗೆ ಒಪ್ಪಿಕೊಂಡಳು. ಕರ್ತನಲ್ಲಿ ಪ್ರಿಯರೇ,
ಈ ಪುಸ್ತಕದಲ್ಲಿ ಕ್ರಿಸ್ತನಿಗೂ ಸಭೆಗೂ ಇರುವ ಅದ್ಭುತವಾದ ಸಂಬಂಧವನ್ನು ಕಾಣುವ ದೇವರ ಮಗುವಿಗೆ ಈ ವಿವರಣೆಯು ಅಸಂಬದ್ಧವಾಗಿ ಕಾಣುತ್ತದೆ. ರುದರ್ಫೋರ್ಡ್, ಮೆಕ್ ಕೇಯ್, ಮೂಡಿಯಂಥವರಿಗೆ ಈ ಪುಸ್ತಕವು ಅತಿ ಮೆಚ್ಚಿನದಾಗಿದ್ದು, ಈ ಅಪಹರಣದ ಕಥೆಯಿರುವ ವಿವರಣೆಯು ಸ್ವೀಕಾರಾರ್ಹವಾಗಿರಲಿಲ್ಲ. ಡಾಕ್ಟರ್ ಹ್ಯಾರಿ ಐರನ್ಸೈಡ್ ಅವರು ಇದನ್ನು ಒಪ್ಪಿಕೊಳ್ಳಲಿಲ್ಲ. ಆದ್ದರಿಂದ ಅವರು ಮೊಣಕಾಲಿನಲ್ಲಿ ಇದರ ಸರಿಯಾದ ವಿವರಣೆಗಾಗಿ ಪ್ರಾರ್ಥಿಸಿದರು. ನಾನು ನಿಮಗೆ ತಿಳಿಸುವ ಸಂಗತಿಗಳಲ್ಲಿ ಹೆಚ್ಚಿನದು ಅವರ ಅರ್ಥ ವಿವರಣೆಯಿಂದಲೇ ತೆಗೆದದ್ದು. ಕರ್ತನಲ್ಲಿ ಪ್ರಿಯರೇ, ಈ ನಾಟಕ ನಡೆದ ಸ್ಥಳ ಯೆರೂಸಲೇಮಿನ ಅರಮನೆಯಾಗಿದ್ದು, ಕೆಲವು ದೃಶ್ಯಗಳು ಹಿಂದೆ ನಡೆದ ಘಟನೆಗಳ ಪುನರ್ಸ್ಮರಣೆಯಾಗಿರುತ್ತದೆ. ಇಲ್ಲಿ ಗ್ರೀಕ್ ನಾಟಕಗಳಲ್ಲಿರುವಂತೆ ಒಂದು ಗುಂಪು ಉತ್ತರ ಕೊಡುತ್ತದೆ. ಮುಂದಾಳುವಿಗೆ ಯೆರೂಸಲೇಮಿನ ಕುಮಾರ್ತೆಯರು ಕಥೆಯ ವಿವರಣೆಯನ್ನು ಮುಂದಕ್ಕೊಯ್ಯುತ್ತಾರೆ. ಈ ಸಂಭಾಷಣೆಗಳು ಹಾಡತಕ್ಕವುಗಳಾಗಿವೆ. ಯೆರೂಸಲೇಮಿನಲ್ಲಿನ ತೋರಿಸಲ್ಪಟ್ಟ ಅನೇಕ ದೃಶ್ಯಗಳು ಸಭೆಯಲ್ಲಿಯೂ ಇರುವ ರೀತಿಯವುಗಳಾಗಿವೆ. ಕರ್ತನಲ್ಲಿ ಪ್ರಿಯರೇ, ಪರಮಗೀತದ ಪೀಠಿಗೆ ಭಾಗದ ಮುಂದಿನ ವಿಚಾರಗಳನ್ನು ಮುಂದಿನ ಕಾರ್ಯಕ್ರಮದಲ್ಲಿ ನಾವು ನೋಡಲಿದ್ದೇವೆ. ಆದ್ದರಿಂದ ದೇವರು ಕೊಟ್ಟಂಥ ಈ ಕೃಪಾ ಸಮಯದಲ್ಲಿ ಈ ಒಂದು ಚಿಕ್ಕ ಪುಸ್ತಕದ ಮೂಲಕವಾಗಿ ದೇವರು ನಮ್ಮ ಸಂಗಡ ಮಾತನಾಡಿದ್ದನ್ನು ನೆನಪು ಮಾಡಿಕೊಳ್ಳೋಣ. ನಾವು ತಣ್ಣಗೂ ಇಲ್ಲದೆ ಬೆಚ್ಚಗೂ ಇಲ್ಲದ ಸ್ಥಿತಿಯಲ್ಲಿ ಇರದೆ ಯೇಸು ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ದಿನನಿತ್ಯವೂ ದೇವರ ವಾಕ್ಯದಿಂದ ತುಂಬಿಸಲ್ಪಟ್ಟವರಾಗಿ ದೈವ ಭಯಭಕ್ತಿಯ ಜೀವಿತವನ್ನು ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಪರಮಗೀತವು ಅಲಂಕಾರಿಕ ಗೀತೆಯಾಗಿದೆ. ಪ್ರಾಕೃತ ಮನುಷ್ಯನು ಇದನ್ನು ತಪ್ಪಾಗಿ ತಿಳಿದುಕೊಂಡು ತಪ್ಪಾಗಿ ಅರ್ಥೈಸುತ್ತಾನೆ. ಪರಮಗೀತ ಪುಸ್ತಕವು ದೈಹಿಕ ಮಾನವ ಸಂಬಂಧವಾದ ವೈವಾಹಿಕ ಪ್ರೀತಿಯ ಕುರಿತು ಹೇಳುತ್ತದೆ. ಈ ಪುಸ್ತಕವು ಕ್ರಿಸ್ತನನ್ನು, ಸಭೆಯನ್ನು ಚಿತ್ರಿಸುವಾಗ ನಮ್ಮ ಆತ್ಮಿಕ ಅಭಿವೃದ್ಧಿಗೆ ಪೂರಕವಾಗಿ ನಾವು ಇದನ್ನು ತಿಳಿದುಕೊಂಡವರಾಗಿ ವಾಕ್ಯದ ಪ್ರಕಾರ ನಡೆಯೋಣ. ಬನ್ನಿ, ಈಗ ನಾವು ಪ್ರಾರ್ಥನೆಯನ್ನು ಮಾಡೋಣ. ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ಒಂದು ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಪರಮಗೀತೆ ಈ ಪುಸ್ತಕದ ಆರಂಭದಲ್ಲಿ ನಾವು ಕರ್ತನೆ ನಿನ್ನ ಪವಿತ್ರಾತ್ಮನ ಸಹಾಯಕ್ಕಾಗಿ ಕೋರ್ತಾ ಇದ್ದೇವೆ. ಈ ಪುಸ್ತಕದಲ್ಲಿರುವಂಥ ಅನೇಕ ಸತ್ಯಾಂಶಗಳನ್ನು, ಆತ್ಮಿಕ ವಿಚಾರಗಳನ್ನು ನಮ್ಮೆಲ್ಲರಿಗೂ ತಿಳಿಯಪಡಿಸು ಮತ್ತು ನಮ್ಮ ಪ್ರಿಯ ಬಾಂಧವರನ್ನು ಆಶೀರ್ವದಿಸು. ವಾಕ್ಯದಲ್ಲಿ ನೆಲೆಗೊಳ್ಳುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ, ನಿಮ್ಮಲ್ಲಿ ಅನೇಕರು ಹಿಂದೆ ಮೊದಲ ಬಾರಿಗೆ ಪರಮಗೀತ ಪುಸ್ತಕ ಅಧ್ಯಯನ ಮಾಡಿರಬಹುದು. ಇಂದು ದೇವರು ನಿಮಗೆ ತಿಳಿಸಿದ ಸತ್ಯವನ್ನು ನಮಗೆ ಕರೆ ಮಾಡಿ ತಿಳಿಸುವಿರಾ? ದೇವರ ಕೃಪೆ ನಿಮ್ಮೊಂದಿಗೆ ಇರಲಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಪ್ರೀತಿಯ ವಂದನೆಗಳು.